ವರ್ಷ ಸಾಕಾಗಲ್ಲ ರೀ, ನಮಗೆ ಇನ್ನಷ್ಟು ದಿನಗಳ ಕಾಲ ಅವಕಾಶ ಸಿಗಬೇಕು, ವಯೋಮಿತಿ ಹೆಚ್ಚಳ ಆಗಬೇಕು, ಇನ್ನೂ ನಮ್ಮ ಬೇಡಿಕೆಗಳಿದೆ, ಇದರಿಂದ ಏನ್ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಉದ್ಯೋಗಾಕಾಂಕ್ಷಿಗಳು ಕೂಡ ಜಾಯಿನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲೇದಾಗಿ ಪ್ರವೀಣ್ ಕುಮಾರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದರ್ಶನ್ ಅವರು ಇದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಲಕ್ಷ್ಮೀಕಾಂತ್ ಅವರು ಇದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಾಂತ್ ಕುಮಾರ್ ಅವರು ಇದ್ದಾರೆ, AKSSA ಅಧ್ಯಕ್ಷರು ಆಗಿರುವಂತಹ ಕಾಂತ್ ಕುಮಾರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಪ್ರವೀಣ್ ಕುಮಾರ್ ಅವರಿಂದ ಪ್ರಾರಂಭ ಮಾಡ್ಬಿಡೋಣ. ಏನ್ ನಿಮ್ಮ ಬೇಡಿಕೆ ಅಂತ? ಇಷ್ಟು ದಿನಗಳ ಕಾಲ ಹೋರಾಟ ಮಾಡ್ತಾ ಇದ್ರಿ, ವಯೋಮಿತಿಯನ್ನ ಹೆಚ್ಚಳ ಮಾಡಬೇಕು ಅಂತ. 3 ವರ್ಷಗಳ ಕಾಲ ವಯೋಮಿತಿಯನ್ನ ಹೆಚ್ಚಳ ಮಾಡಿ ಆದೇಶ ಕೊಟ್ಟಿದೆ ಸರ್ಕಾರ. ಸ್ಯಾಟಿಸ್ಫೈ ಆಗ್ಲಿಲ್ವಾ ಆದೇಶ? ಯಾಕಂದ್ರೆ ಗೌರ್ಮೆಂಟ್ ಮುಂಚೆನೂ ಅಂದ್ರೆ ಕೋವಿಡ್ ಬರೋಕ್ಕಿಂತ ಮುಂಚೆನೆ 3 ವರ್ಷ ಒನ್ ಟೈಮ್ ಕೊಟ್ಟಿದ್ರು. ಅದಾದ್ಮೇಲೆ ಕೋವಿಡ್ ಬಂದಾದ್ಮೇಲೆ ಮತ್ತೆ 2 ಇಯರ್ಸ್ಗೆ ಇವಾಗ ರೆಡ್ಯೂಸ್ ಮಾಡಿದ್ದಾರೆ. ನಾವೆಲ್ಲ ಇವಾಗೆಲ್ಲ ಅಂದ್ರೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಧಾರವಾಡದಲ್ಲಿ, ಬೃಹತ್ತಾಗಿ ಪ್ರೊಟೆಸ್ಟ್ ಮಾಡಿದ್ಮೇಲೆ ಎಚ್ಚೆತ್ಕೊಂಡು ಗೌರ್ಮೆಂಟ್ ಏನ್ ಮಾಡುತ್ತಂದ್ರೆ ನಾವು ಏನು ಆಸೆ ಇಟ್ಕೊಂಡಿದ್ವಿ ಅಂದ್ರೆ ಫುಲ್ ಟೈಮ್ 3 ವರ್ಷ ಕೊಡುತ್ತೆ ಅಂತ ನಾವು ಇಟ್ಕೊಂಡಿದ್ವಿ. ಆದ್ರೆ ಗೌರ್ಮೆಂಟ್ ನೋಡಿದ್ರೆ 1 ಟೈಮ್ ಕೊಟ್ಟಿದೆ ಮೇಡಮ್. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳಿಗೆ ಈಗ ಎಲ್ಲ ಬೀದಿಗೆ ಬರೋ ತರ ಆಗಿದೆ. ಈಗ 5 ವರ್ಷದಿಂದ ಯಾವುದೇ ನೇಮಕಾತಿಗಳಿಲ್ಲ, ನಿಮ್ಗೆ ಗೊತ್ತೇ ಇದೆ. ಹಂಗಾಗಿ ಇವಾಗ ಏನ್ ಮಾಡ್ಬೇಕಂತಾನೆ ನಮ್ಗೆ ದೋಸ್ತಾ ಇಲ್ಲ ಮೇಡಮ್. ಸೊ 5 ವರ್ಷ ಯಾವುದೇ ನೇಮಕಾತಿ ಆಗಿಲ್ಲ, ಅದನ್ನ ಸರಿ ಮಾಡಬೇಕು ಅಂದ್ರೆ 5 ವರ್ಷ ವಯೋಮಿತಿಯನ್ನ ಹೆಚ್ಚಳ ಮಾಡಿದ್ರೆ ಅದು ಸರಿ ಆಗುತ್ತೆ ಅನ್ನೋದು ತಮ್ಮ ಬೇಡಿಕೆ. ಓಕೆ, ನಿಮ್ಗೆಲ್ಲ ನೆನಪಿರ್ಲಿ ವೀಕ್ಷಕರೇ, ಈಗ ತಾನೇ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರು 5 ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗಿಲ್ಲ, ಹಾಗೆ ಹೋಲ್ಡ್ ಆಗಿತ್ತು. ಸರ್ಕಾರದ ಈ ಎಡವಟ್ಟಿದೆಯಲ್ಲ, ಹಲವು ಯುವಕರು, ಹಲವು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ ಅನ್ನುವಂತ ಆಗ್ರಹ ಒಂದು. ಈಗ ನೇಮಕಾತಿಗಳು ಹೋಲ್ಡ್ ಆಗಿರೋದ್ರಿಂದ ಎಷ್ಟು ಹುದ್ದೆಗಳು ಇಲ್ಲಿ ತನಕ ಖಾಲಿ ಇದೆ ಅಂದ್ರೆ 2,76,000 ಹುದ್ದೆಗಳು ಸ್ಟಿಲ್ ಖಾಲಿ ಆಗಿದೆ, ನೇಮಕಾತಿಗಳ ಆಗಿಲ್ಲ ಅನ್ನೋ ಕಾರಣಕ್ಕೆ. ನಮಗೆ ಅವಕಾಶ ಸಿಗಬೇಕು ಅಂದ್ರೆ 5 ವರ್ಷಗಳ ಕಾಲ ಅದನ್ನ ಎಕ್ಸ್ಟೆಂಡ್ ಮಾಡಿ ಆಗ ಸಮಾಧಾನ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ನೆಕ್ಸ್ಟ್ ದರ್ಶನ್ ಅವ್ರನ್ನ ಕೇಳಬೇಕು. ದರ್ಶನ್ ಅವರ ನಿಮ್ಮ ಬೇಡಿಕೆ ಕೂಡ ಅದೇನಾ? 5 ವರ್ಷ ಹೆಚ್ಚಳ ಆಗಬೇಕು? ಮೇಡಮ್, ನಮ್ಮ ಪೊಲೀಸ್ ಆಕಾಂಕ್ಷಿ ಕಡೆಯಿಂದ ಬಂದಿದ್ದೀವಿ. ಸೊ ಹಾಗಾಗಿ ನಾವು ತುಂಬಾ ವರ್ಷಗಳಿಂದ ಮನವಿ ಪತ್ರ ಹೋರಾಟಗಳು, ಅದು ಕೂಡ ನೇಮಕಾತಿಗಳಾಗಿಲ್ಲ ತಾನೆ? ನೇಮಕಾತಿ ಆಗಿಲ್ಲ ಮೇಡಮ್. ಆಲೇ 5 ವರ್ಷ PSI 2021ರಿಂದ ಮಾಡಿರೋದು. 2021 ಜನವರಿಲಿ ನೋಟಿಫಿಕೇಶನ್ ಮಾಡಿದ್ದು ಬಿಟ್ರೆ ಇದುವರೆಗೂ 2025 ಇವಾಗ ಮುಗಿತಾ ಬಂತು, ಇನ್ನೂ ನೋಟಿಫಿಕೇಶನ್ ಮಾಡಿಲ್ಲ PSI. ಆಮೇಲೆ PCದು ಅವಾಗ ಕೋವಿಡ್ ಆದ್ಮೇಲೆ ಒಂದ್ಸಲ 2022 ಮಾಡಿದ್ಮೇಲೆ ಇದುವರೆಗೂ ಅದು PC ನೋಟಿಫಿಕೇಶನ್ ಮಾಡಿಲ್ಲ. ಸೊ ನಾವು ಕೇಳ್ತಿರೋದು ಏನು ಅಂತಂದ್ರೆ, ಇವಾಗ ನಮ್ಮ ಕರ್ನಾಟಕದಲ್ಲಿ 27 ವರ್ಷ ಇದೆ, SC ST ಅವರಿಗೆ OBC ಅವರಿಗೆ 27 ಇದೆ, GM ಅವರಿಗೆ 25 ಇದೆ. ನಾವೇನ್ ಕೇಳ್ತಿದೀವಿ ಅಂತಂದ್ರೆ GM ಅವರಿಗೆ 30 ಮಾಡಿ, SC ST OBC ಅವರಿಗೆ 33 ಮಾಡಿ, ಕಾಯಂ ಮಾಡಿ ಅಂತ ನಾವು ಕೇಳ್ತಾ ಇದೀವಿ. ನಾವು 4 ವರ್ಷದಿಂದ ಸತತವಾಗಿ ಹೋರಾಟಗಳು ಮಾಡ್ತಾ ಇದೀವಿ. ಧಾರವಾಡದಲ್ಲಿ ಮಾಡಿದೀವಿ, ಮೈಸೂರಲ್ಲಿ ಮಾಡಿದೀವಿ, ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದೀವಿ, ಕಾಂತ್ ಕುಮಾರ್ ಸರ್ ಅಧ್ಯಕ್ಷತೆಯಲ್ಲಿ ಮಾಡಿದೀವಿ. ತುಂಬಾ ವರ್ಷಗಳಿಂದ ಮನವಿ, ಪ್ರತಿ ಸಚಿವರುಗಳಿಗೂ ಮನವಿ ಕೊಟ್ಟಿದ್ದೀವಿ. ಹೋಮ್ ಮಿನಿಸ್ಟರ್ ಅವರಿಗೆ ಸುಮಾರು ವರ್ಷಗಳಿಂದ ನಾವು ಅವ್ರ ಮನವಿ ಪತ್ರ ಕೊಡ್ತೀವಿ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಹೋದಾಗೆಲ್ಲ ಬೇರೆ ರಾಜ್ಯದಿಂದ ತರಿಸ್ಕೋತೀವಪ್ಪ, ಬೇರೆ ರಾಜ್ಯದಿಂದ ಏನಿದೆ ಅದನ್ನ ನೋಡಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾನೆ ಬರ್ತಿದೆ. ಹೊತ್ತಾಗಿ ಇವತ್ತಿವರೆಗೂ ಯಾವ್ದು ಕಾರ್ಯರೂಪಕ್ಕೆ ಬಂದಿಲ್ಲ. ಇವಾಗ ಎಷ್ಟೋ ವರ್ಷ, ಇವಾಗ ಹುಡುಗರದು ಎಷ್ಟೋದು ಏಜ್ ಮುಗ್ದೋಗಿದೆ ಮೇಡಮ್. ಪ್ರತಿದಿನದ ಕಳಿತಾ ಇದ್ರು ಏಜ್ ಹೋಗ್ತಾ ಇರ್ತದೆ. ಸೊ ಅವಕಾಶ ವಂಚಿತರಾಗ್ತಾ ಇದಾರೆ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ಇದೇ ನಿಮ್ಮ ಮಾಧ್ಯಮಗಳ ಮುಖಾಂತರ GM ಅವ್ರಿಗೆ 30 ಮತ್ತೆ SC ST OBC ಅವರಿಗೆ 33 ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೃಹ ಸಚಿವರು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಬೇಸ್ ಮೇಲೆ ಅವ್ರು ಹೇಳಿರೋ ಹೇಳಿಕೆ ಮೇಲೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಇವತ್ತು ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದು ಕುತ್ಕೊಂಡು ಓದ್ತಾ ಇದ್ದಾರೆ. ಸೊ ನಾನು ಒಬ್ಬ ಭಾಷೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಮೇಡಮ್. ಈ ನ್ಯೂಸ್ ಸರ್ ಸಿದ್ದರಾಮಯ್ಯನವ್ರ ನ್ಯೂಸ್ ಹೇಳಿದ ಮೇಲೆ ಅದನ್ನೆಲ್ಲ ಬಿಟ್ಟು ನಾನು ಕೆಲಸ ಬಿಟ್ಟು ಬಂದು ಇವತ್ತು ಓದ್ತಾ ಇದ್ದೀನಿ. ಇವತ್ತಾಲೆ ನನಗೆ 32 ಏಜು. ಇವರು 2 ವರ್ಷ ಕೊಡ್ತೀನಿ, 3 ವರ್ಷ ಕೊಡ್ತೀನಿ ಅಂತ ಹೇಳಿದ್ರೆ ಇವಾಗ ಏಜ್ ಆಗಿರೋರೆಲ್ಲ ಏನ್ ಮಾಡ್ಬೇಕು ಮೇಡಮ್? ಈಗ ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ ಮೇಡಮ್. ಹಗಲು ರಾತ್ರಿ ಅಂದ್ರೆ ಕಷ್ಟಪಟ್ಟು ಲೈಬ್ರರಿಗಳಲ್ಲಿ ಓದ್ತಾ ಇದ್ದಾರೆ. ಇವತ್ತು ಧಾರವಾಡ ಆಗ್ಲಿ, ಬಿಜಾಪುರ ಆಗ್ಲಿ, ಬೆಂಗಳೂರು ಆಗ್ಲಿ, ಎಲ್ಲ ವಿಜಯನಗರದಲ್ಲಾಗ್ಲಿ ಎಷ್ಟೊಂದು ವಿದ್ಯಾರ್ಥಿಗಳು ಇವತ್ತು ಓದ್ತಾ ಇದ್ದಾರೆ. ಇವ್ರು ಹೇಳಿರೋ ಪ್ರಕಾರ ನಮ್ಗೆ GMಗೆ 30 ಮತ್ತೆ SC ST OBC ಅವರಿಗೆ 33 ಬೇಕೇ ಬೇಕು ಮೇಡಮ್, ಮಾಡ್ಲೇಬೇಕು. ಯಾಕೆಂದ್ರೆ ಪಕ್ಕದ ಸ್ಟೇಟ್ ಅಲ್ಲೆಲ್ಲ ತುಂಬಾ ಜಾಸ್ತಿನೇ ಇದೆ ಮೇಡಮ್. ನಮ್ ಕರ್ನಾಟಕದಲ್ಲೇ ತುಂಬಾ ಲೋಯೆಸ್ಟ್ ಇರೋದು. ಕೇರಳ ಆಗ್ಲಿ, ಈಗ ಮಾತಾದ್ರೆ ತೆಲಂಗಾಣದ ನಾವು ಟೋಪಿ ಮಾದರಿ ತಗೋತೀವಿ, PCದು ಟೋಪಿ ಮಾದರಿ ಅನುಸರಿಸ್ತೀವಿ ಅಂತ ಹೇಳ್ತಾರಲ್ಲ, ಅದೇ ರೀತಿ ತೆಲಂಗಾಣದ ಮಾದರಿ ಯಾಕೆ ಅನುಸರಿಸಲ್ಲ ಮೇಡಮ್? ಇವಾಗ ತೆಲಂಗಾಣದಲ್ಲಿ 33 ಇದೆ. ಸೊ ಅದೇ ರೀತಿ ಈಗ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅನುಸರಿಸ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದೀವಿ ಮೇಡಮ್ ಇವ್ರಿಗೆ. ಎಕ್ಸಾಕ್ಟ್ಲಿ, ಮೋಸ್ಟ್ಲಿ ಎಲ್ಲಾ ವೀಕ್ಷಕರಿಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಸರ್ಕಾರಿ ಹುದ್ದೆಗಳನ್ನ ಪಡೆದುಕೊಳ್ಳೋದಕ್ಕೆ ಈ ಮೆರಿಟ್ ಗಳನ್ನ ನೋಡ್ತಾರೆ ಅಂತ. ಜನರಲ್ ಮೆರಿಟ್ ಅವ್ರಿಗೆ ಒಂದು ವಯೋಮಿತಿ ಇರುತ್ತೆ, ಜೊತೆಗೆ ಬೇರೆ ಕೆಟಗರಿಯಲ್ಲಿ ಬರೋರಿಗೆಲ್ಲ ಮತ್ತೊಂದು ವಯೋಮಿತಿ ಇರುತ್ತೆ. ಸೊ ಕೆಲವರಿಗೆ ಲಾಭ ಆಗಬಹುದು, ಬಟ್ ಜನರಲ್ ಮೆರಿಟ್ ಅಲ್ಲಿ ಬಂದವರಿಗೆ ಸಮಸ್ಯೆ ಆಗೇ ಆಗುತ್ತೆ ಅನ್ನೋದು ಕೆಲವರು ವಾದ. ಸೊ ಅದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗೋಣ. ಅದ್ರ ಜೊತೆಗೆ ಲಕ್ಷ್ಮೀಕಾಂತ್ ಅವರೇ, ನಿಮ್ಮ ಅಭಿಪ್ರಾಯ ಏನು? 3 ವರ್ಷ ಎಕ್ಸ್ಟೆಂಡ್ ಮಾಡಿದ್ದೀವಿ, ಸಾಕಲ್ವಾ? ನಿಮ್ಮ ಹೋರಾಟಕ್ಕೆ ಜಯ ಸಿಕ್ತಲ್ಲ ಅಂತ ಹೇಳ್ತಿದ್ದಾರೆ ಸರ್ಕಾರದ ಕಡೆಯಿಂದ.
ಮೇಡಮ್ ಯಾವ ಆಧಾರದ ಮೇಲೆ ಇವರು 3 ವರ್ಷ ಮಾಡಿದ್ರು? ಈಗ ಆಲ್ರೆಡಿ ಕೋವಿಡಲ್ಲೇ ಸಾಕಷ್ಟು ಸಮಯವನ್ನು ಕಳೆದುಬಿಟ್ಟಿದೆ. ಆಮೇಲೆ ಒಳ ಮೀಸಲಾತಿ ಅಂತೇಳಿ 1 ವರ್ಷ ತೊಗೊಂಬಂದ್ರು. ಹಾಗಾದ್ರೆ ಅವಾಗನ 3 ವರ್ಷ ಕೊಟ್ಟಿದ್ರು ಇವರು, ಕನಿಷ್ಠ ಅಂದರೆ 5 ವರ್ಷ ಕೊಡಲೇಬೇಕು. ಇದರಿಂದ ಭಾಳಷ್ಟು PC ಓದ್ತಕ್ಕಂಥ ಅಭ್ಯರ್ಥಿಗಳು ಏನದಲ್ಲ ಮೇಡಮ್, ಅವ್ರಿಗೆ ತುಂಬ ಸಮಸ್ಯೆ ಆಗ್ತಿದೆ. ಬೇರೆ ಡಿಪಾರ್ಟ್ಮೆಂಟಲ್ಲಿ ಸಮಸ್ಯೆ ಆಗುತ್ತೆ ಇಲ್ಲ ನಾನು ಅದನ್ನ ಹೇಳಂಗಿಲ್ಲ ಮೇಡಮ್. PC ಓದುವಂಥ ಅಭ್ಯರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಕೇವಲ GMಗೆ 25, ಆಮೇಲೆ SC ST OBC ಅದರ್ ಕಾಸ್ಟ್ಗೆ 27, ಬೇರೆ ರಾಜ್ಯದಲ್ಲಿ ಈಗ ಮಹಾರಾಷ್ಟ್ರ ಅಂತೇಳಿ ಬಂದರೆ ಅಲ್ಲಿ GM 31 ಇದೆ, SC ST OBC 33 ಇದೆ, ಜನರಲ್ ಮೆರಿಟಿಗೆ ಎಷ್ಟು ವಯೋಮಿತಿ? 25 PC-ಗೆ. ಇದು ಮೇಡಮ್ ಇದು ಅಬ್ಸಲ್ಯೂಟ್ಲಿ ರಾಂಗು. ಇದನ್ನು ಪರ್ಮನೆಂಟ್ ಆಗೇ ಮಾಡಬೇಕು. ಈಗ ಏನೈತಲ್ಲ ಇದು ಒಂದು ಬಾರಿಗೆ ಅಲ್ಲ, ನೆಕ್ಸ್ಟ್ ಏನೈತೆ